ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು GK ಸಿರೀಸ್ನ ಶುರು ಮಾಡಿದ್ವಿ. ಇದು ಎಪಿಸೋಡ್ 7 ಆಗಿರುತ್ತೆ. ಸೊ ಇಲ್ಲೂ ಕೂಡ ಒಂದಷ್ಟು ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನಾವು ನೋಡೋದಾದ್ರೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಪೇರ್ಸ್ಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಯಾವ ಜೋಡಿ ಸರಿ ಆಗಲ್ಲ ಅಂತ. ಓಕೆನಾ. ಸೊ ಫೇಮಸ್ ಪ್ಲೇಸಸ್ಗಳನ್ನ ಕೊಟ್ಟಿದ್ದಾರೆ, ಪ್ರಸಿದ್ಧ ಸ್ಥಳ, ಮತ್ತೆ ಅದು ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ. ವೆಲ್ಡು ಜವಾರಿ ಎಲ್ಲಿ ಕಂಡು ಬರುತ್ತೆ? ಬ್ರೆಜಿಲ್ ಅಲ್ಲಿ. ಸರಿ ಇದೆ. ಈ ಜವಾರಿ ಅನ್ನೋ ರಿವರ್ ಇಂದ ಆ ಪ್ಲೇಸಿಗೆ ಆ ಹೆಸರು ಬಂದಿದೆ. ಓಕೆನಾ. ಸೊ ಜವಾರಿ ಅನ್ನೋ ನದಿ ಹರಿಯುತ್ತೆ ಅಲ್ಲಿ. ಸೊ ಆ ಜವಾರಿ ನದಿಯಿಂದ ಅದಕ್ಕೆ ವೆಲ್ಡೋ ಜವಾರಿ ಅನ್ನೋ ಹೆಸರು ಬಂದಿದೆ. ಬಾಲ್ಟಿಮೋರ್, ಇಟ್ ಈಸ್ ಅ ಸಿಟಿ. ಇದು ಒಂದು ಸಿಟಿ, USA ಅಲ್ಲಿ ಕಂಡು ಬರುವಂತದ್ದು. ಒಡೆಸ್ಸಾ ಬಂದರು ಭಾರತದಲ್ಲಿ ಕಂಡು ಬರೋದಿಲ್ಲ. ನೀವು ಯಾವತ್ತಾದ್ರೂ ಓದಿದ್ದೀರಾ ಒಡೆಸ್ಸಾ ಬಂದರು ನಮ್ಮ ಭಾರತದಲ್ಲಿ ಎಲ್ಲರೂ ಕಂಡು ಬರುತ್ತಾ? ಇಲ್ಲ ಅಲ್ಲ. ಸೊ ನೆಕ್ಸ್ಟ್ ಸೆಮೆರು ಜ್ವಾಲಾಮುಖಿ, ಇಂಡೋನೇಷ್ಯಾ, ಜಾವಾ. ಇದು ಸರಿ ಇದೆ, ಈ ಪೇರ್ ಸರಿ ಇದೆ. ಸೊ ಹಾಗಾದ್ರೆ ಒಡೆಸ್ಸಾ ಬಂದರು ಎಲ್ಲಿ ಕಂಡು ಬರುತ್ತೆ? ಇಟ್ ಈಸ್ ಫೌಂಡ್ ಇನ್ ಬ್ಲಾಕ್ ಸಿ, ಕಪ್ಪು ಸಮುದ್ರದಲ್ಲಿ ಕಂಡು ಬರುವಂತಹ ಒಡೆಸ್ಸಾ ಬಂದರು ಆಗಿರುತ್ತೆ. ಸೊ ಹಾಗಾದ್ರೆ ಈ ಒಡೆಸ್ಸಾ ಬಂದರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡೋದಾದ್ರೆ, ಉಕ್ರೇನ್ ದೇಶದ ಅತಿ ದೊಡ್ಡ ಬಂದರು ಯಾವುದು ಅಂತಂದ್ರೆ ಇದು ಒಡೆಸ್ಸಾ ಬಂದರು. ಎಲ್ಲಿದೆ ಇದು? ಕಪ್ಪು ಸಮುದ್ರದ ಜಲಾನಯನ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಸೆಕೆಂಡ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ PSI ESI ಯಾರಿಗೆ ಪ್ರಿಪೇರ್ ಆಗ್ತಿರೋ, ಇವಾಗ ಇನ್ನೇನು ನೋಟಿಫಿಕೇಶನ್ ಹಾಗೂ ಹಂತದಲ್ಲಿ ಇರೋದ್ರಿಂದ ಸೊ ನೀವು ಪ್ರಿಪರೇಷನ್ ಇವಾಗಲೇ ಶುರು ಮಾಡ್ಬೇಕಾಗತ್ತೆ. ನೋಟಿಫಿಕೇಶನ್ ಆದಾಗ ನಾವು ಏನು ಕೂಡ ಅಂದ್ರೆ ಇನ್ ಡೆಪ್ತ್ ಆಗಿ ಹೋಗೋದಕ್ಕಾಗಲ್ಲ. ಸೊ ಯಾರ್ಯಾರು ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ಟೆಸ್ಟ್ ಸೀರೀಸ್ ಗಳನ್ನ ನಾವು ಲಾಂಚ್ ಮಾಡಿದೀವಿ. ಎವ್ರಿ ಸಂಡೇ ಟೆಸ್ಟ್ ಸೀರೀಸ್ ಗಳು ನಡೀತಿದೆ, ಸಬ್ಜೆಕ್ಟ್ ವೈಸ್ ಮತ್ತೆ ಕಾಂಪ್ರಹೆನ್ಸಿವ್. ಸೊ ನಿಮ್ಗೆ ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಅವೈಲಬಲ್ ಇದೆ. ಆಫ್ಲೈನ್ ಬಂತು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದು ಬರೀಬೇಕಾಗತ್ತೆ. ಆನ್ಲೈನ್ ಆದ್ರೆ ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಬರೀಬೇಕಾಗತ್ತೆ. ಅಂಡ್ ಕ್ಲಾಸಸ್ ಬಂತು ಅಂತ ಅಂದಾಗ ನಿಮ್ಗೆ March 24 ಇಂದ ಕ್ಲಾಸಸ್ಗಳು ಶುರು ಆಗ್ತಿದೆ. ಪೇಪರ್ 1 ಮತ್ತೆ ಪೇಪರ್ 2 ಎರಡು ಕೂಡ ಇರ್ತಾ ಹೋಗುತ್ತೆ. ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ ನಲ್ಲೂ ಕೂಡ ಅವೈಲಬಲ್ ಇದೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ವಾತಾವರಣದ ವಿವಿಧ ಪದರಗಳ ಸರಿಯಾದ ಅನುಕ್ರಮ ಯಾವುದು ಅಂತ. ಇದು ತುಂಬಾ ಬೇಸಿಕ್ ಕ್ವಶನ್, ಹೌದಲ್ವಾ? ತುಂಬಾ ಸತಿ ಕೇಳಿದರೆ ಕೂಡ. ಸೊ ಇದು ಏನ್ ಆನ್ಸರು? ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್ ಮತ್ತೆ ಐನೋಸ್ಪಿಯರ್, ಹೌದಲ್ವಾ? ಸೊ ಇದು ಸರಿಯಾದ ಅನುಕ್ರಮ ಆಗಿರುತ್ತೆ. ಸೊ ಇಲ್ಲಿ ಒಂದು ಇಮೇಜ್ ಹಾಕಿದೀನಿ ನಾನು ನಿಮ್ಗೆ ಗೊತ್ತಾಗ್ಲಿ, ಯಾಕಂತ ಅಂದ್ರೆ ಎಲ್ಲಾನು ಕೂಡ ಬಾಯಲ್ಲಿ ಹೇಳೋದಿತ್ತು ಅಂತ ಅಂದ್ರೆ ಕಷ್ಟ ಆಗುತ್ತೆ. ಕೆಲವೊಂದಷ್ಟು ಇಮೇಜಸ್ ಹಾಕಿ ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಇಮೇಜಸ್ ನಾನು ಹಾಕಿದ್ದೀನಿ. ಸೊ ಇಲ್ಲಿ ಏನೇನ್ ಮೈಲ್ಸ್ ಕೊಟ್ಟಿದ್ದಾರೆ ಅದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಇಲ್ಲಿ ಹೇಳೋದಿಕ್ಕಾಗಲ್ಲ. ಸೊ ನೋಡಿ, ಟ್ರೋಪೋಸ್ಪಿಯರ್ ಬಂತು ಅಂದಾಗ ಒಂದು ನೀರಾವಿ ಇರ್ಬೋದು, ಧೂಳಿನ ಕಣಗಳು ಎಲ್ಲ ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಮಳೆ ಆಗೋದು ಕೂಡ ನಮ್ಗೆ ಈ ರೀಜನ್ ಇಂದಾನೆ ಅಲ್ವಾ, ಈ ಸ್ಪಿಯರ್ ಇಂದಾನೆ ನಮ್ಗೆ ಮಳೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ನೀವು ಅಬ್ಸರ್ವ್ ಮಾಡೋದು ನೋಡೋದಾದ್ರೆ, ಇಲ್ಲಿ ಟೆಂಪರೇಚರ್ ಏನಾಗತ್ತಪ್ಪ ಅಂತಂದ್ರೆ ನಾವ್ ಎತ್ತರಕ್ಕೆ ಹೋಗ್ತಾ ಇದ್ದಂಗೆ ಇಲ್ಲಿ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಅರ್ತ್ ಸರ್ಫೇಸ್ ಮೇಲೆ ಇರುವಂತ ಟೆಂಪರೇಚರ್ ಟ್ರೋಪೋಸ್ಪಿಯರ್ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಮ್ಗೆ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸ್ಟ್ರಾಟೋಸ್ಪಿಯರ್ ಅಲ್ಲಿ ಒಂದು ಏನು ವಿಶೇಷವಾದ ಮಾಹಿತಿ ಅಂತಂದ್ರೆ ಅಲ್ಲಿ ಏನ್ ಕಂಡು ಬರುತ್ತೆ? ಓಝೋನ್ ಲೇಯರ್ ಕಂಡು ಬರುತ್ತಲ್ವಾ. ಸೊ ಸೂರ್ಯನಿಂದ ಏನ್ UV ಕಿರಣಗಳು, UV ರೇಸ್ ಏನ್ ಬಂದ್ ಹಿಟ್ ಆಗುತ್ತೋ ಸೊ ಅದನ್ನ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ? ಅರ್ತ್ ಸರ್ಫೇಸ್ ಗೆ ರೀಚ್ ಆಗಿ ತುಂಬಾ ಪ್ರಾಬ್ಲಮ್ಸ್ ಗಳು ಕಾಸ್ ಆಗುತ್ತೆ. ಸೊ ಓಝೋನ್ ಲೇಯರ್ ಅಲ್ಲಿ ನಾವು ಸ್ಟ್ರಾಟೋಸ್ಪಿಯರ್ ಅಲ್ಲಿ ನೋಡ್ತೀವಿ. ಸೊ ಇದು ಎಷ್ಟು ಮೈಲ್ಸ್ ಇದೆ. ಮತ್ತೆ ಇಲ್ಲಿ ಇನ್ನೊಂದ್ ಏನಂತ ಅಂದ್ರೆ ಇದು ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಎತ್ತರಕ್ಕೆ ಹೋಗ್ತಾ ಹೋಗ್ತಾ ನಾವು ಹೈಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಟೆಂಪರೇಚರು ಡೌನ್ ಆಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಉಲ್ಟಾ ಆಗುತ್ತೆ. ನಾವು ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಟೆಂಪರೇಚರು ರೈಸ್ ಆಗುತ್ತೆ. ಓಕೆನಾ. ಸ್ಟ್ರಾಟೋಸ್ಪಿಯರ್ ಅಲ್ಲಿ. ಮೆಸೋಸ್ಪಿಯರ್ ಬಂತು ಅಂದಾಗ ನೋಡಿ, ಮಿಟಿಯೋರ್ಸ್ ಗಳೆಲ್ಲ ಬಂದು ಇಲ್ಲಿ ಅಕ್ಕರ್ ಆಗುತ್ತೆ. ಅಂಡ್ ಇಲ್ಲೂ ಕೂಡ ಟೆಂಪರೇಚರ್ ನಾವು ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಅಂಡ್ ಥರ್ಮೋಸ್ಪಿಯರ್ ನಿಮ್ಗೆ ಟಿವಿ ಮತ್ತೆ ರೇಡಿಯೋ ಸಿಗ್ನಲ್ಸ್ ಗಳು ಎಲ್ಲ ಎಲ್ಲಿಂದ ಬರುತ್ತೆ? ಈ ಥರ್ಮೋಸ್ಪಿಯರ್ ಅಲ್ಲಿ ಕಂಡುಬರೋದು. ಅಂಡ್ ಇನ್ನೊಂದು ಅರೋರಾ ಬೋರಾಲಿಸಿಸ್, ಅರೋರಾ ಆಸ್ಟ್ರಾಲಿಸಿಸ್ ಅಂತ ಓದಿರ್ತೀರ ಗೊತ್ತಾ? ಅರೋರಾಗಳು ಯಾವ ಸ್ಪಿಯರ್ ಅಲ್ಲಿ ನಮ್ಗೆ ಯಾವ ಗೋಳದಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಅದು ಥರ್ಮೋಸ್ಪಿಯರ್ ಆಗುತ್ತೆ. ಮತ್ತೆ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡೋದಿರ್ಬೋದು, ಸ್ಯಾಟಲೈಟ್ ಗಳು ಎಲ್ಲಿ ಪ್ಲೇಸ್ ಆಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಎಕ್ಸೋಸ್ಪಿಯರ್, ಬಾಹ್ಯ ಮಂಡಲ ಅಂತ ಹೇಳ್ತೀವಿ. ಸೊ ಸ್ಪೇಸ್ ಶಿಪ್ ಗಳೆಲ್ಲ ಅಲ್ಲಿರುತ್ತೆ. ಅಂಡ್ ಎಕ್ಸೋಸ್ಪಿಯರ್ ಅಲ್ಲಿ ಬಾಹ್ಯ ಮಂಡಲದಲ್ಲಿ ನಮ್ಗೆ ಹೈಡ್ರೋಜನ್, ಹೀಲಿಯಂ ಈ ತರ ಲೈಟ್ ಗ್ಯಾಸಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಕೂಡ ಏನು ನಮ್ಮ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಬೀಚಸ್ ಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ಸ್ಟೇಟ್ ಅಲ್ಲಿ ಕಂಡು ಬರುತ್ತೆ ಅನ್ನೋದು ನೀವು ಹೇಳ್ಬೇಕಾಗತ್ತೆ. ಶಿವರಾಜ್ಪುರ ಬೀಚ್ ಗುಜರಾತ್ ಅಲ್ಲಿ ಇದೆ.
ಕೋವಲಂ ಬೀಚ್ ತಮಿಳ್ನಾಡು, ಕಡಮತ್ ಬೀಚ್ ಲಕ್ಷದ್ವೀಪ, ಪಡುಬಿದ್ರಿ ಬೀಚ್ ಕರ್ನಾಟಕ. 1 2 3 4 ಸರಿ ಇದೆ. ಸೊ ಏನು ಮ್ಯಾಚ್ ದ ಫಾಲೋಯಿಂಗ್ ಏನ್ ಕೊಟ್ಟಿದಾರೋ ಸೇಮ್ ಎಕ್ಸಾಕ್ಟ್ ಆಗಿ ಅದು ಕರೆಕ್ಟ್ ಆಗಿದೆ. ಸೊ ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ಈ ಪಡುಬಿದ್ರಿ ಬೀಚ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ ಅಲ್ವಾ. ಸೊ ಯಾವ್ಯಾವ ಬೀಚಸ್ ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಈ ಬೀಚಸ್ ಜೊತೆ ಇನ್ನೊಂದಷ್ಟು ಬೀಚಸ್ ಗಳ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಣ. ಸೊ ಶಿವರಾಜ್ಪುರ ಪಡುಬಿದ್ರಿ ಹೇಳಿದೀನಿ, ಕಪ್ಪಾಡ್ ಬೀಚ್ ಕೇರಳದಲ್ಲಿದೆ, ಈಡನ್ ಬೀಚ್ ಪುದುಚೇರಿ, ಗೋಲ್ಡನ್ ಬೀಚ್ ಇದನ್ನ ಪುರಿ ಬೀಚ್ ಅಂತಾನೂ ಕೂಡ ಹೇಳ್ತೀವಿ, ಇದು ಒಡಿಶಾದಲ್ಲಿ ಕಂಡು ಬರುತ್ತೆ. ಋಷಿಕೊಂಡ ಬೀಚ್ ಬಂತು ಅಂದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಸೊ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಲ್ಲಿ ನಾವು ಯಾವ ಬೀಚ್ ನ ನೋಡ್ತೀವಿ, ಋಷಿಕೊಂಡ ಬೀಚ್ ನ ನಾವು ನೋಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಯಾರ್ಯಾರು ಮೇನ್ಸ್ ಟೆಸ್ಟ್ ಸೀರೀಸ್ ಅಥವಾ ಕ್ಲಾಸಸ್ ಇರ್ಬೋದು ಪ್ರಿಪೇರ್ ಆಗ್ತಿದ್ರ ಮೇನ್ಸ್ಗೆ ಅಂತ ಎಸ್ಪೆಷಲಿ. ಸೊ ಅವರು ಕ್ಲಾಸಸ್ ಬಂತು ಅಂದ್ರೆ ನಿಮ್ಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಕೂಡ ಅವೈಲೇಬಲ್ ಇದೆ. ಆಫ್ಲೈನ್ ಆದ್ರೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ಬೇಕಾಗತ್ತೆ, ಮತ್ತೆ ಲೈವ್ ರೆಕಾರ್ಡೆಡ್ ನೋಡಿದಾಗ ನಿಮ್ಗೆ ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಟೆಸ್ಟ್ ಸೀರೀಸ್ ತಗೊಂಡಾಗ ಇಂಡಿವಿಜುವಲ್ ಪ್ರತಿ ಬೇಸಿಕ್ ಇಂದನೂ ಕೂಡ ಚಾಪ್ಟರ್ ವೈಸ್ ಇರ್ಬೋದು, ಸೆಕ್ಷನ್ ವೈಸ್ ಇರ್ಬೋದು, ಮತ್ತೆ ನಿಮ್ಗೆ ಕಾಂಪ್ರಹೆನ್ಸಿವ್ ಇರ್ಬೋದು, 3 ಲೇಯರ್ ಅಂತಂದ್ರೆ 3 ಲೆವೆಲ್ ಅಲ್ಲಿ ಕೂಡ ನಾವು ಟೆಸ್ಟ್ ಸೀರೀಸ್ ಗಳನ್ನ ಪ್ರಿಪೇರ್ ಮಾಡಿದೀವಿ. ಅದರಲ್ಲಿ ನಿಮಗೆ ಸಿನಾಪ್ಸಿಸ್ ಕೂಡ ಸಿಗ್ತಾ ಹೋಗುತ್ತೆ. ಸಿನಾಪ್ಸಿಸ್ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕೂಡ ಸಿಗುತ್ತೆ. ಯಾರ್ಯಾರು ಕನ್ನಡ ಮತ್ತೆ ಇಂಗ್ಲಿಷ್ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರೆ ಅವರು ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಷ್ಟ್ರಪತಿ ಅಭ್ಯರ್ಥಿಯನ್ನು ಪ್ರಸ್ತಾಪಿಸಲು ಅಗತ್ಯವಿರುವ ಕನಿಷ್ಠ ಸಂಖ್ಯೆಯ ಮತದಾರರು ಎಷ್ಟು ಅಂತ ಇದೆ. ಸೊ ಇವಾಗ ಒಬ್ರು ಪ್ರೆಸಿಡೆಂಟು ಏನು ಎಲೆಕ್ಷನ್ ನಿಲ್ತಾರೆ, ನಾಮಿನೇಷನ್ ನಿಲ್ತಾರೆ ಅಂತಂದ್ರೆ ಎಷ್ಟು ಜನ ಅದಕ್ಕೆ ಪ್ರಸ್ತಾಪ ಮಾಡ್ಬೇಕು ಅಂತ. ಕನಿಷ್ಠ ಬಂತು ಅಂದ್ರೆ 50 ಜನ. ಅಂಡ್ ಅವರು ಠೇವಣಿ ಕೂಡ ಇಡ್ಬೇಕಾಗತ್ತೆ, ಹೌದಲ್ವಾ. ನಿಮ್ಗೆ ಗೊತ್ತಿರುತ್ತೆ ಭದ್ರತಾ ಠೇವಣಿ ಅಂತ ಹೇಳ್ತೀವಿ, ಸೆಕ್ಯೂರಿಟಿ ಡೆಪಾಸಿಟ್, ಅದನ್ನಿಟ್ಟು ಅವರು ಕಂಟೆಸ್ಟ್ ಮಾಡ್ಬೇಕಾಗತ್ತೆ. UN 2025-2034 ದಶಕವನ್ನು ಡ್ಯಾಶ್ ಎಂದು ಘೋಷಿಸಿದೆ ಅಂತ ಇದೆ. ಸೊ ಇಟ್ ಈಸ್ ಏನಪ್ಪಾ ಆನ್ಸರ್ ಅಂತಂದ್ರೆ ಮರಳು ಮತ್ತು ಧೂಳಿನ ಬಿರುಗಾಳಿಗಳನ್ನು ಎದುರಿಸುವ ವಿಶ್ವಸಂಸ್ಥೆಯ ದಶಕ. ಸೊ UN ಏನು ಪ್ರತಿ ವರ್ಷ ಈ ಡಿಕೆಡ್ಗೆ ಈ ಹೆಸರು ಅಂತ ಏನ್ ಇಡ್ತಾ ಹೋಗುತ್ತೆ, ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಎಲ್ಲಾನು ಕೂಡ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಎಲ್ಲ ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೂಡ ಇದು ಯೂಸ್ ಆಗುತ್ತೆ. ಬರೀ ಏನು PSI ಇರ್ಬೋದು ಅಥವಾ ಗ್ರೂಪ್ಸ್ ಇರ್ಬೋದು, ಇಂಡಿವಿಜುವಲ್ ಅಂತ ಅಲ್ಲ, ನಾವು PC ಇಂದ ಹಿಡಿದು KS ವರೆಗೂ ಕೂಡ ಜನರಲ್ ಸ್ಟಡೀಸ್ ನಾವು ಓದೇ ಹೋಗ್ತೀವಿ. ಸೊ ಇವಾಗ ಟ್ರೆಂಡಿಂಗ್ ನಿಮ್ಗೆ PSI ನೋಟಿಫಿಕೇಶನ್ ಇರೋದ್ರಿಂದ ನಿಮ್ಗೆ PSI ಎಕ್ಸಾಮ್ಸ್ಗೆ ತುಂಬಾ ಉಪಯುಕ್ತ ಆಗುತ್ತೆ. ಪ್ರತಿ ವರ್ಷ ವಿಶ್ವ ಪರಿಸರ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ಯಾವಾಗ ಆಚರಣೆ ಮಾಡ್ತೀವಿ? ಇಟ್ ಈಸ್ ಸೆಪ್ಟೆಂಬರ್ 26 ಅಲ್ವಾ. ಸೊ ಏನಕ್ಕೆ ನಾವು ಸೆಪ್ಟೆಂಬರ್ 26ನೇ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ 2011ರಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಎನ್ವೈರನ್ಮೆಂಟ್ ಹೆಲ್ತ್ ಅವರು 2011ರಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಎನ್ವೈರನ್ಮೆಂಟ್ ಹೆಲ್ತ್ ಅನ್ನೋರು ಪ್ರತಿ ವರ್ಷ ಸೆಪ್ಟೆಂಬರ್ 26ರಂದು ನಾವು ಏನಂತ ಆಚರಣೆ ಮಾಡ್ಬೇಕು ಅಂತ ಹೇಳ್ತಾರೆ, ವಿಶ್ವ ಪರಿಸರ ಆರೋಗ್ಯ ದಿನ ಅಂತ ಅಂದ್ಬಿಟ್ಟು ಸೆಪ್ಟೆಂಬರ್ 26 ಅಂದು ನಾವು ಆಚರಣೆ ಮಾಡ್ಬೇಕು ಅಂತ ಹೇಳ್ತೀವಿ. ಸೊ ಅಲ್ಲಿಂದ ನಾವ್ ಏನ್ ಮಾಡ್ತೀವಿ, ಸೆಪ್ಟೆಂಬರ್ 26ನ ವಿಶ್ವ ಪರಿಸರ ಆರೋಗ್ಯ ದಿನ ಆಗಿ ನಾವು ಆಚರಣೆ ಮಾಡ್ತಿದೀವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಯಾರ್ಯಾರು KS ಇರ್ಬೋದು, ಗ್ರೂಪ್ C ಇರ್ಬೋದು, FDA SDA ಇರ್ಬೋದು, ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಗವರ್ನಮೆಂಟ್ ಎಕ್ಸಾಮ್ಸ್ಗೆ. ಸೊ KS ಬಂತು ಅಂದ್ರೆ ನಿಮ್ಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ 2 ಇರ್ತಾ ಹೋಗುತ್ತೆ. ಗ್ರೂಪ್ C ನಿಮ್ಗೆ ಪೇಪರ್ 1 ಪೇಪರ್ 2 ಜನರಲ್ ಸ್ಟಡೀಸ್ ಮತ್ತೆ ಕಮ್ಯುನಿಕೇಶನ್ ಇರ್ಬೋದು. FDA SDA ಕೂಡ ನಿಮ್ಗೆ ಸೇಮ್ ಸಿಲೆಬಸ್ ಇದೆ. ಸೊ ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್ 2 ಕೂಡ ನಿಮ್ಗೆ ಶುರು ಆಗ್ತಿದೆ, ಅದು ಮಾರ್ಚ್ 17th ಇಂದ. ಓಕೆನಾ. ಸೊ ಯಾರ ನಿಮ್ ಕ್ಲಾಸಸ್ ಬಂತು ಅಂದ್ರೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಕೂಡ ಅವೈಲೇಬಲ್ ಇದೆ. ಟೆಸ್ಟ್ ಸೀರೀಸ್ ಕೂಡ ಅಷ್ಟೇ ಆಫ್ಲೈನ್ ಮತ್ತೆ ಆನ್ಲೈನ್ ಇದೆ. ಸೊ ನೀವು ಆಫ್ಲೈನ್ ಬಂತು ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಮಾಡ್ಬೇಕಾಗತ್ತೆ. ಆನ್ಲೈನ್ ತಗೊಂಡಾಗ ನೀವು ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಮುಖಾಂತರ ನೀವು ಕ್ಲಾಸಸ್ನ ನೋಡ್ಬೋದು. ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ. ಸಂವಿಧಾನ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಯಾವಾಗ ಮಂಡಿಸಲಾಯಿತು ಅಂತ ಕೇಳಿದ್ರೆ, ಸೊ ಇದನ್ನ ಯಾರು ಮಂಡನೆ ಮಾಡಿದ್ದು? ಜವಾಹರಲಾಲ್ ನೆಹರು. ಇದೇ ತಾನೇ. ನಂತರ ಏನಂತ ಹೇಳ್ತೀವಿ ನಾವು ಇವಾಗ ಪ್ರೆಸೆಂಟ್ ಅದನ್ನ ಪ್ರಿಯಾಂಬಲ್ ಅಂತ ಹೇಳ್ತೀವಲ್ವಾ, ಪ್ರಸ್ತಾವನೆ ಅಂತ ಹೇಳ್ತೀವಿ. ಸೊ ಇದನ್ನ ಯಾವಾಗ ಮಂಡನೆ ಮಾಡಿದ್ರು ಅಂತಂದ್ರೆ ಡಿಸೆಂಬರ್ 13, 1946 ಅಂದು ಇದನ್ನ ಮಂಡನೆ ಮಾಡ್ತಾರೆ. ಇದನ್ನ ಸಂವಿಧಾನ ಸಭೆ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ ಅಂದ್ರೆ ಜಾನ್ 22, 1947 ಮಂಡನೆ ಆಗಿದ್ದು ಡಿಸೆಂಬರ್ 13, 1946. ನಿಮ್ಗೆ 2 ಕೂಡ ನೋಡಿ ಸೇಮ್ ಡೇಟ್ ಇದೆ, ಆದ್ರೆ ಇಯರ್ ಚೇಂಜ್ ಇದೆ, ಕನ್ಫ್ಯೂಷನ್ ಆಗ್ಲಿ ಅಂತಾನೆ ಕೊಟ್ಟಿರೋದು. ಡಿಸೆಂಬರ್ 13, 1946 ಧ್ಯೇಯಗಳ ನಿರ್ಣಯನ ಮಂಡನೆ ಮಾಡ್ತಾರೆ. ಅದನ್ನ ಸಂವಿಧಾನ ಸಭೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಅಂತಂದ್ರೆ
Jan 22nd 1947. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಶ್ರಮ್ ಪೋರ್ಟಲ್ ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮವಾಗಿದೆ? ಯಾವ ಕೇಂದ್ರ ಸಚಿವಾಲಯ ಇದನ್ನ ಇನಿಷಿಯೇಟಿವ್ ಆಗಿ ಮಾಡಿದೆ, ಇನಿಷಿಯೇಟಿವ್ ತಗೊಂಡಿದೆ ಅಂತ? ಇಟ್ ಈಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಓಕೆನಾ? ಸೊ ಏಂತಕ್ಕೆ ನಮ್ಗೆ ಈ ಶ್ರಮ್ ಪೋರ್ಟಲ್ ಏಂತಕ್ಕೆ ನಾವು ಅದನ್ನ ಲಾಂಚ್ ಮಾಡಿದೀವಿ ಅಂತ ನೋಡೋದಾದ್ರೆ, ಈ ಅಸಂಘಟಿತ ಕಾರ್ಮಿಕರಂತ ಗೊತ್ತಿದ್ಯಾ ನಿಮಗೆ? ಎಕನಾಮಿಲಿ ನೀವು ಓದ್ಬೇಕಾದ್ರೆ ಸಂಘಟಿತ ಕಾರ್ಮಿಕರು ಮತ್ತೆ ಅಸಂಘಟಿತ ಕಾರ್ಮಿಕರಂತ ಓದ್ತೀವಿ. ಅಸಂಘಟಿತ ಅಂತಂದ್ರೆ ಅನ್ಆರ್ಗನೈಸ್ಡ್, ಸಂಘಟಿತ ಅಂತಂದ್ರೆ ಆರ್ಗನೈಸ್ಡ್. ಆರ್ಗನೈಸ್ಡ್ ಲೇಬರ್ಸ್ ಏನಿರ್ತಾರೆ ಅವ್ರ ಇನ್ಫಾರ್ಮೇಶನ್ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಆದ್ರೆ ಈ ಅನ್ಆರ್ಗನೈಸ್ಡ್ ಯಾರು ಇರ್ತಾರೆ ಅವ್ರ ಇನ್ಫಾರ್ಮೇಶನ್ ಈಸಿಯಾಗಿ ಸಿಗೋದಿಲ್ಲ. ಸೊ ಇವು ಡೇಟಾ ಬೇಸ್ ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಈ ಶ್ರಮ್ ಪೋರ್ಟಲ್ ನ ನಾವು ಲಾಂಚ್ ಮಾಡಿದೀವಿ. ಆ ಲಾಂಚ್ ಮಾಡಿರೋ ಮಿನಿಸ್ಟ್ರಿ ಯಾವ್ದಪ್ಪ ಅಂತ ಅಂದ್ರೆ ಕೇಂದ್ರ ಸಚಿವಾಲಯದ ಕಾರ್ಮಿಕ ಮತ್ತೆ ಉದ್ಯೋಗ ಸಚಿವಾಲಯ ಈ ಶ್ರಮ್ ಪೋರ್ಟಲ್ ನ ನಾವು ಲಾಂಚ್ ಮಾಡಿರುವಂತದ್ದು. ಓಕೆನಾ? ಈ ಕೆಳಗಿನ ಯಾವ ಬೆಳಕಿನ ವಿದ್ಯಮಾನದಿಂದಾಗಿ ಗಾಳಿಯ ಗುಳ್ಳೆಗಳು ನೀರಿನಲ್ಲಿ ಹೊಳೆಯುತ್ತವೆ ಅಂತ ಇದೆ. ಸೊ ನಿಮಗೆ ಗೊತ್ತಿರ್ಬೇಕಾಗತ್ತೆ ಏನು ಈ ಫೆನಾಮಿನನ್ಗಳು ಏನಿರ್ತವೆ, ಲೈಟ್ ಫೆನಾಮಿನನ್ ಅಂತ ಹೇಳ್ತೀವಿ, ಬೆಳಕಿನ ವಿದ್ಯಮಾನಗಳಂತ ಹಿಡಿದು ಪ್ರತಿಯೊಂದು ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಇರ್ಬೋದು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇರ್ಬೋದು, ಮತ್ತೆ ಡಿಫ್ರಾಕ್ಷನ್ ಇರ್ಬೋದು, ಮತ್ತೆ ಪೋಲರೈಸೇಷನ್ ಆಫ್ ಲೈಟ್, ಪ್ರತಿಯೊಂದು ಕೂಡ ನಿಮಗೆ ಫಿಸಿಕ್ಸ್ ಅಲ್ಲಿ ಬಂತು ಅಂದಾಗ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಯಾವ್ದಪ್ಪ ಆನ್ಸರ್ ಅಂತ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆನಾ? ಈಗ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬೇಕು ಅಂತ ಅಂದ್ರೆ ಕೆಲವೊಂದಷ್ಟು ಇದಿರುತ್ತೆ, ಕ್ರೈಟೀರಿಯಾ ಇರುತ್ತೆ. ಏನಂತ ಅಂದ್ರೆ ಒಂದು ಅದು ಲೈಟ್ ಪಾಸ್ ಆಗ್ಬೇಕಾದ್ರೆ ಅದು ಯಾವಾಗ್ಲೂ ಕೂಡ ಹೈ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಹೋಗ್ಬೇಕು, ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಲೈಟ್ ಪಾಸ್ ಆಗ್ತಿರ್ಬೇಕು ಅಂತ, ಹೌದಲ್ವಾ? ಮತ್ತೆ ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರಬೇಕು ಇಲ್ಲಿ. ಈ ತರದ್ ಎಲ್ಲಾನು ಕೂಡ ಕ್ರೈಟೀರಿಯಾಸ್ ಗಳಿದೆ. ಅದ್ರ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನಾ ಅದಕ್ಕಂತಾನೆ ಹಾಕಿದೀನಿ ಇಲ್ಲಿ ಒಂದು ಇಮೇಜ್. ಇವಾಗ ಈಗ ಒಂದು ಲೈಟ್ ಹಿಂಗ್ ಪಾಸ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಇದು ಬೇರೆ ಮೀಡಿಯಂಗೆ ಹೋಗೋದಿಲ್ಲ, ಅದು ವಾಪಸ್ ಏನಾಗುತ್ತೆ ಇಲ್ಲೇನೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದನ್ನೇ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ನೀವು ಇನ್ನೂ ಕೂಡ ಡೆಪ್ತ್ ಆಗಿ ಓದ್ಕೋಬೇಕಾಗತ್ತೆ. ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಾಕಾಗೋದಿಲ್ಲ, ನಾನು ನಿಮ್ಗೆ ಜಸ್ಟ್ ಬ್ರೀಫ್ ಆಗಿ ಹೇಳ್ತಿದ್ದೀನಿ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನಾಗುತ್ತೆ, ಒಂದು ಪಾಸ್ ಆಗಿರೋ ಲೈಟ್ ಬೇರೆ ಮೀಡಿಯಂಗೆ ಹೋಗದಲ್ಲಿ ಸೇಮ್ ಮೀಡಿಯಂ ಅಲ್ಲಿ ಏನಾಗುತ್ತೆ ವಾಪಸ್ಸು ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರೋ ಗೊತ್ತಾ, ಹೀಗಾಗತ್ತೆ. ಸೊ ಅದಕ್ಕೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾವಾಗ್ಲೂ ಕೂಡ ಕ್ರಿಟಿಕಲ್ ಆಂಗಲ್ ಅಂತ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಇರಬೇಕು. ಓಕೆನಾ? ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಏನ್ ಹೇಳ್ತೀವಿ ಅದು ಯಾವಾಗ್ಲೂ ಕೂಡ ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಈ ಫೆನಾಮಿನನ್ ಅಕ್ಕರ್ ಆಗುತ್ತೆ. ಸೊ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಲ್ಲೆಲ್ಲಿ ಆಗತ್ತೆ ಅನ್ನೋದು. ಓಕೆನಾ? ಸೊ ಒಂದು ಮರೀಚಿಕೆ ಇರ್ಬೋದು, ಮತ್ತೆ ನೀರಿನಲ್ಲಿ ಖಾಲಿ ಟೆಸ್ಟ್ ಟ್ಯೂಬ್ ಏನಿರುತ್ತೆ ಅದು ಹೊಳೆಯೋದಾಗಿರ್ಬೋದು, ಗಾಜಿನ ಪಾತ್ರೆಯಲ್ಲಿ ಬಿರುಕು. ಇವಾಗ ಯಾವ್ದಾದ್ರು ನೀವು ಗಾಜಿನ ಲೋಟನ ಹೊಡೆದಾಕಿದ್ರಿ ಅಂತಂದ್ರೆ ಸೀಳ್ ಬಿಟ್ಕೊಂಡಿರುತ್ತೆ ಗೊತ್ತಾ, ಅದ್ರಲ್ಲಿ ಒಂದ್ ಬೇರೆ ರೀತಿ ಕಾಣಿಸುತ್ತೆ ನಿಮ್ಗೆ, ಅದು ಕೂಡ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮತ್ತೆ ವಜ್ರ ಹೊಳೆಯೋದಿರ್ಬೋದು, ಮತ್ತೆ ಆಪ್ಟಿಕಲ್ ಫೈಬರ್ ನಿಮ್ಗೆಲ್ರಿಗೂ ಕೂಡ ಇವಾಗ ಗೊತ್ತಿರುತ್ತೆ. ಸೊ ಇಷ್ಟು ಕೂಡ ಏನಾಗುತ್ತೆ ನಿಮ್ಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ಆಗಿರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಬೆಳಕನ್ನು ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ ಅಂತ ಇದೆ. ಸೊ ನೀವು ಜನರಲ್ ಆಗಿ ತಗೊಂಡಾಗ ಒಂದ್ ಎನರ್ಜಿಯಿಂದ ಇನ್ನೊಂದು ಎನರ್ಜಿಯಾಗಿ ನಾವು ಕನ್ವರ್ಟ್ ಮಾಡ್ತೀವಿ, ಹೌದಲ್ವಾ? ಸೊ ಎನರ್ಜಿ ಕೆನ್ ನಾಟ್ ಬಿ ಡೆಸ್ಟ್ರಾಯ್ಡ್, ಅದು ಯಾವಾಗ್ಲೂ ಕೂಡ ಒನ್ ಫಾರ್ಮ್ ಆಫ್ ಎನರ್ಜಿಯಿಂದ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಗೆ ಕನ್ವರ್ಟ್ ಆಗತ್ತೆ. ಇಲ್ಲಿ ನೋಡೋದಾದ್ರೆ ಈ ಸೋಲಾರ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಹೌದಲ್ವಾ, ಸೌರಶಕ್ತಿ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಏನ್ ಬಳಸ್ತಿದೀವಿ ಅಂತ ಮಧ್ಯದಲ್ಲಿ, ಹೌದಲ್ವಾ? ಒಂದು ಡಿವೈಸ್ ಇರ್ಬೇಕಲ್ವಾ ಅಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೋಸ್ಕರ. ಯಾವ್ದಪ್ಪ ಅಂತಂದ್ರೆ ಫೋಟೋ ವೋಲ್ಟಾಯಿಕ್ ಸೆಲ್. ಈ ಫೋಟೋ ಅನ್ನೋದ್ರಲ್ಲಿ ಏನಿದೆ ನೋಡಿ, ಬೆಳಕಿದೆ, ಹೌದಲ್ವಾ? ಲೈಟ್, ಕನ್ನಡದಲ್ಲೂ ಅದನ್ನೇ ಅಲ್ವಾ ಅನ್ನೋದು. ದ್ಯುತಿ ಅಂತ ಅಂದ್ರೆ ಬೆಳಕು ಅಂತ, ವಿದ್ಯುತ್ ಜನಕ ಅಂತ ಅಂದ್ರೆ ವಿದ್ಯುತ್ ಅಂತ, ಹೌದಲ್ವಾ? ಸೊ ಅದನ್ನೇ ನಾವು ದ್ಯುತಿ ವಿದ್ಯುತ್ ಜನಕ ಕೋಶ. ದ್ಯುತಿ ಅಂತ ಅಂದ್ರೆ ಏನಾಗುತ್ತೆ, ಸೋಲಾರ್ ಲೈಟು, ವಿದ್ಯುತ್ ಜನಕ ಅಂದ್ರೆ ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಅದನ್ನ ದ್ಯುತಿ ವಿದ್ಯುತ್ ಜನಕ ಕೋಶ. ಇದ್ರಲ್ಲಿ ಏನಾದ್ರು ಬಹೆಟ್ ಮಾಡೋ ಅವಶ್ಯಕತೆ ಇದೆಯಾ? ಏನೂ ಇಲ್ಲ. ಫೋಟೋ ಅಂತ ಅಂದ್ರೆ ಲೈಟ್ ಅಂತ ಹೇಳಿದೀನಿ, ವೋಲ್ಟಾಯಿಕ್ ಅಂತಂದ್ರೆ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ, ಹೌದಲ್ವಾ? ಸೊ ಸೆಲ್ ಡಿವೈಸ್, ಇದು ಒಂದು ಡಿವೈಸ್ ನೇಮ್, ಇದು ಸಾಧನದ ಹೆಸರು. ಓಕೆನಾ? ಫೋಟೋ ವೋಲ್ಟಾಯಿಕ್ ಸೆಲ್ ಅನ್ನೋದು. ಸೊ ಆನ್ಸರ್ ಯಾವ್ದಾಗಿದೆ ನಿಮ್ಗೆ, ದ್ಯುತಿ ವಿದ್ಯುತ್ ಜನಕ ಕೋಶ ಆಗಿದೆ. ಪ್ರತಿಯೊಂದು ಕೂಡ ಏನಾಗಿದೆ ಬೈಹೆಟ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ನೀವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಆನ್ಸರ್ ಯಾವುದು ಅಂತ. ಸೊ ಇದಿಷ್ಟು ಏನಾಗಿರುತ್ತೆ ಈ ಸೆಷನ್ಸ್ ನ ಕ್ವಶನ್ ಆಗಿರುತ್ತೆ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.